ಇದು ಕೇವಲ ಪ್ರಕೃತಿಯ ಮುನಿಸಲ್ಲ ಎಂದು ಎನಿಸುತ್ತಿದೆ. ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ. ಅಧರ್ಮದ ನೆರಳು ಬೀರಿ ಮಳೆ ನಿಂತಿದೆ ಎಂದ ಮೇಲೆ ನಾವು ಧರ್ಮದ ಶಕ್ತಿಯಿಂದಲೇ ಮಳೆಯನ್ನು ತರಿಸಬೇಕಿದೆ. ನಮ್ಮ ಜನರ ಕಣ್ಣೀರು ಒರೆಸದಿದ್ದರೆ ಈ ಜನ್ಮಕ್ಕೆ ಅರ್ಥವೇ ಇರುವುದಿಲ್ಲ. ತಾಯಿ ರೇಣುಕೆ, ಎಲ್ಲವ್ವ ನಿಮ್ಮ ಯೋಚನೆ ಸರಿಯಾಗೇ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸೌದತ್ತಿ ಜನತೆ ನೀರಿಲ್ದೆ ಸಾಯೋ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಅದಕ್ಕೆ ಕಾಲ ಮಿಂಚೋಗದ ಮುಂಚೆ ಇದಕ್ಕೇನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು. ಏನ್ ಮಾಡೋದು ಜೋಗಯ್ಯನವ್ರೆ? ಇಡೀ ಗ್ರಾಮದ ನೀರಿನ ಮೂಲನೇ ಬತ್ತೋಗಿರ್ಬೇಕಾದ್ರೆ ನಾವು ಜನರ ಬಾಯಾರಿಕೆನ ನೀಗ್ಸೋದಾದ್ರೂ ಹೇಗೆ? ಈ ಸಂಕಟಕ್ಕೆ ಮನುಷ್ಯರ ಹತ್ರ ಪರಿಹಾರ ಇಲ್ಲಮ್ಮ. ಅಂದರೆ ಆ ಗಂಗಾ ಮಾತನೇ ಇದಕ್ಕೆಲ್ಲ ಒಂದು ಪರಿಹಾರ ಸೂಚಿಸ್ತಾಳೆ. ಹೌದು ತಾಯಿ, ನಾವೆಲ್ಲ ಜೋಗಳ ಬಾವಿ ಹತ್ರ ಹೋಗೋಣ. ಅಲ್ಲೇ ಈ ಸಮಸ್ಯೆ ಬಗೆಹರಿದ್ರು ಬಗೆಹರಿಬಹುದು. ಜೋಗಳ ಬಾವಿ? ಶ್ರೀ ರೇಣುಕಾ ಯಲ್ಲಮ್ಮ